ನಮಸ್ಕಾರ. ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬದ ದಿನ 45 ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇದು ಫಸ್ಟ್ ಟೀಸರ್. ಈ ಟೀಸರ್ನಲ್ಲಿ ಸುಮಾರು ವಿಚಾರಗಳಿದೆ. ಏನು ಅಂದರೆ ಉಪೇಂದ್ರ ಅವರ ಪಾತ್ರದ ಕದರ್ ಏನು, ಶಿವರಾಜ್ ಕುಮಾರ್ ಪಾತ್ರದ ಸಾಫ್ಟ್ನೆಸ್ ಏನು, ರಾಜ್ ಬಿ ಶೆಟ್ಟರ ಲುಕ್ ಆ್ಯಂಡ್ ಫೀಲ್ ಹೇಗಿದೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಆದರೆ ಇಲ್ಲಿ ಆ ಪಾತ್ರಕ್ಕಿರುವಂಥ ಮಹತ್ವ ಏನು, ಇವು ಇಲ್ಲಿ ಆಯಾ ಕಲರ್ನ ಟಿಂಟ್ ಏನು ಬರುತ್ತೆ ಆ ಟಿಂಟ್ ಮೂಲಕ ಬಿಂಬಿಸುವಂಥ ಪ್ರಯತ್ನ ನೋಡ್ಬೋದು ನಾವು. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಎಂಟ್ರಿ ಇದ್ದಾಗ ಒಂದು ಕಲರ್ ಬರುತ್ತೆ, ಶಿವರಾಜ್ ಕುಮಾರ್ ಅವರ ಎಂಟ್ರಿ ಇದ್ದಾಗ ಮತ್ತೊಂದು ಕಲರ್ ಬರುತ್ತೆ, ರಾಜ್ ಬಿ ಶೆಟ್ಟರ ಒಂದು ಎಂಟ್ರಿಗೂ ಕೂಡ ಇಲ್ಲಿ ಬೇರೆ ಕಲರ್ ಇದೆ. ಮೂರು ಕಲರ್ ಇರುವಂಥ ಈ ಚಿತ್ರದಲ್ಲಿ ಓಂ ಚಿತ್ರದ ಒಂದು ಡೈಲಾಗನ್ನು ಬೇರೆ ಥರ ಹೇಳುವಂಥ ಪ್ರಯತ್ನ ಆಗಿದೆ. ನಾನು ಅವನ್ನ ಕೊಂದು ಹಾಕ್ತೀನಿ, ನೀನು ಅವನ್ನ ಉಳಿಸಬೇಕು ಅನ್ನೋದನ್ನು ಇಂಗ್ಲೀಷಲ್ಲೇ ಹೇಳುವಂಥ ಪ್ರಯತ್ನ ಆಗಿರುವಂಥದ್ದು. ನಾನು ಓಂ ಚಿತ್ರದ ಡೈರೆಕ್ಟರ್ ಅಂತ ಹೇಳಿ ಉಪೇಂದ್ರ ಹೇಳ್ತಾರೆ. ಶಿವರಾಜ್ ಕುಮಾರ್ ಈ ಚಿತ್ರದ ಹೀರೋ ನಾನು ಅಂತ ಹೇಳ್ತಾರೆ. ಅದೇ ರಾಜ್ ಈ ಶೆಟ್ಟರ ಒಂದು ಪಾತ್ರಕ್ಕೆ ಈ ಡೈಲಾಗ್ ಕನೆಕ್ಟ್ ಆಗುತ್ತಾ ಅಥವಾ ಬೇರೆ ಯಾರನ್ನೂ ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಡೈಲಾಗ್ ಇಲ್ಲಿ ಹೇಳಿದ್ರೆ, ಈ ಒಂದು ಪ್ರಶ್ನೆ ಈಗ ಟೀಸರ್ ಹುಟ್ಟಾಕಿರುವಂಥದ್ದು. ಈ ಟೀಸರ್ನ ಕೊನೆಯಲ್ಲಿ ಒಂದು ದೃಶ್ಯ ಬರುತ್ತೆ. ಒಂದು ಕಡೆ ಕಪ್ಪು ನಾಯಿ ಕೂತಿರುತ್ತೆ, ಅದರ ಎದುರುಗಡೆ ಉಪೇಂದ್ರ ಅವರು ನಾಯಿ ಥರನೇ ಕೂತಿರ್ತಾರೆ. ಅದು ನಾಯಿ ಯಾವ ಥರ ಬ್ರೀದಿಂಗ್ ಮಾಡ್ತಿರುತ್ತೋ ಅದೇ ಥರ ಇವರು ಮಾಡ್ತಾರೆ. ಆದರೆ ಕೊನೆಯಲ್ಲಿ ಆ ನಾಯಿ ಎದುರಿಗಿರುವಂಥ ಉಪೇಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಲ್ಲಿಗೆ ಟೀಸರ್ ಎಂಡ್ ಆಗುತ್ತೆ. ಇದಕ್ಕೂ ಹೆಚ್ಚಾಗಿ ಈ ಒಂದು ಟೀಸರ್ನಲ್ಲಿ ಏನಪ್ಪ ಅಂದರೆ ಆ್ಯನಿಮೇಷನ್ ತುಂಬ ಚೆನ್ನಾಗಿ ಬಳಸ್ಕೊಂಡಿರುವಂಥದ್ದು. ಏನೋ ಒಂದು ಅವಿಲ್ ಏನಿದೆ ಅದನ್ನು ಇಲ್ಲಿ ಬೇರೆ ಥರ ತೋರಿಸುವಂಥ ಪ್ರಯತ್ನ ಕೂಡ ಆಗಿರುವಂಥದ್ದು. 45 ಸಿನಿಮಾ ಯಾವುದನ್ನು ಹೇಳಕ್ಕೆ ಹೋಗ್ತಾ ಇದೆ, ಏನನ್ನು ಹೇಳುವಂಥ ಪ್ರಯತ್ನ ಈ ಚಿತ್ರದಲ್ಲಿ ಆಗ್ತಿದೆ ಅನ್ನುವಂಥ ಪ್ರಶ್ನೆ ಈ ಟೀಸರ್ ನೋಡಿದ ಮೇಲೆ ನಮಗೆ ಹುಟ್ಟುತ್ತೆ ಅಂತ ಹೇಳ್ಬೋದು. ತುಂಬ ವಿಶೇಷವಾದ ಚಿತ್ರ ಕೂಡ ಇದು ಆಗಿದೆ ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಈಗ ಟೀಸರ್ ನೋಡಿದ ಮೇಲೆ ಅನ್ನಿಸ್ತಾ ಇದೆ. ತುಂಬ ಬಹು ಬಜೆಟ್ನ ಸಿನಿಮಾ ಇದು. ಕನ್ನಡದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಇದು ಮೊದಲ ನಿರ್ದೇಶನದ ಸಿನಿಮಾ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥ ಅರ್ಜುನ್ ಜನ್ಯ ಅವರು ಒಬ್ಬ ನಿರ್ದೇಶಕರಾಗಿ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 3 ಜನ ಹೆಸರಾಂತ ಕಲಾವಿದರನ್ನು ಈ ಒಂದು ಚಿತ್ರದಲ್ಲಿ ಡೈರೆಕ್ಷನ್ ಮಾಡಿರುವಂಥದ್ದು. ಇದು ಬೇರೆ ಥರದ ಸಿನಿಮಾ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಬೇರೆ ಥರ ಇದೆ ಅನ್ನೋದನ್ನು ಸ್ವತಃ ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿರುವಂಥದ್ದು. ಒಟ್ಟಾರೆ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಆಗಸ್ಟ್ 15 ಇದೇ ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ ಬಂದಂಥ ಟೀಸರ್ ಅತಿ ದೊಡ್ಡ ಭರವಸೆಯನ್ನು ಮೂಡಿಸಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು.